ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಬೀದರ್ ನಗರದಲ್ಲಿ ಶಿವಾಜಿ ಮಹಾರಾಜರ ಜಯಂತಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಇನ್ನು ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತಕ್ಕೆ ಪೂಜೆಯನ್ನು ಸಲ್ಲಿಸಿದರು. ಇನ್ನು ನಂತರ ಬಾಲಾಜಿ ಚೌಹಾಣ್ ಅವರು ಮಾತನಾಡಿ, ಶಿವಾಜಿ ಮಹಾರಾಜರ ಜೀವನ, ಅವರ ಸಾಹಸ ಧೈರ್ಯ, ಅವರ ದೇಶಭಕ್ತಿ ಹಾಗೂ ಅವರಿಗೆ ತಾಯಿ ಭವಾನಿ ದೈವಶಕ್ತಿ ಮರಾಠ ಸಮಾಜದ ಸ್ಥಾಪಕರಾಗಿ ರಾಷ್ಟ್ರಪ್ರೇಮ ವೀರಶೂರರಾದ ಶಿವಾಜಿ ಮಹಾರಾಜರು ಅವರ ತಾಯಿಯಾದ ಜೀಜಾಮಾತಾ ಅವರಿಂದ ಬಾಲ್ಯದಿಂದಲೇ ಕಥೆಗಳ ಮೂಲಕ ವೀರಶೂರ ಸಾಹಸದ ಕಥೆಗಳನ್ನು ತಿಳಿದುಕೊಂಡಿದ್ದವರು. ಇನ್ನು ಹಿಂದೂ ಧರ್ಮದ ಉಳಿವಿಗಾಗಿ ಹೋರಾಟ ಮಾಡಿರುವ ಮಹಾನ್ ಪುರುಷ ಶಿವಾಜಿ ಮಹಾರಾಜರು ಎಂದು ನುಡಿದರು. ಇನ್ನು ನಂತರ ಅಧ್ಯಕ್ಷರು ಮಾತನಾಡ್ತಾ, ಶಿವಾಜಿ ಮಹಾರಾಜರ ಆದರ್ಶಗಳು, ಅವರ ಜೀವನ, ಅವರ ಸಾಧನೆಗಳು ಇಂದಿನ ಜನಾಂಗ ಹಾಗೂ ಮುಂದಿನ ಪೀಳಿಗೆಗೆ ಆದರ್ಶವಾಗಿದೆ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಣಿಕ್ ರಾವ್ ಬಿರಾದರ್, ಸಂಜಯ್ ಕುಮಾರ್ ಪಾಟೀಲ್, ನವನಾಥ್ ಬಿರಾದರ್, ದತ್ತು ಶೇಷರಾವ್ ಬಿರಾದರ್ ಇನ್ನಿತರು ಹಲವು ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. महानायक और इस देश को रक्षा करने वाले, देश को बचाए सो महान श्री छत्रपति शिवाजी महाराज की जयंती है। इसलिए आज देश भर में और विदेशों में भी महाराज की जयंती मनाते हैं। श्री छत्रपति शिवाजी महाराज को जगदम्बे का आशीर्वाद था, माँ भवानी का आशीर्वाद था और उन्होंने छत्रपति शिवाजी महाराज इस देश भर में छोटी सी उम्र में हर एक जगह जाकर अपना जीते है। इसीलिए उनके संस्कार, उनके जो रहन सहन वो हम सब लोग समझ के चलना चाहिए। और छत्रपति शिवाजी महाराज के पास जाति भेद वो कुछ भी नहीं था। हर जात, हर समाज के लोग महाराज के पास थे और महाराज सभी को लेके जाते थे। ऐसा ही हमारे राज्य में होना चाहिए। छत्रपति शिवाजी महाराज का और एक बार ऐसा राज्य ऐसा चलना चाहिए। आज जो छत्रपति शिवाजी महाराज की जयंती मना रहे हैं, इसलिए मैं बहुत बहुत धन्यवाद करता हूँ। जय भवानी, जय शिवाजी। सर आपका नाम? मैं बालाजी चौहान, बेनकनली भवानी मंदिर ट्रस्ट मैं बात कर रहा हूँ। ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಗೋಸ್ಕರ ನಮ್ಮ ಬೀದರ್ ಶಹರ ಮತ್ತು ಬೀದರ್ ಜಿಲ್ಲೆಯಾದಂಥ ಎಲ್ಲ ಕಡೆ ಆಚರಿಸ್ತಾ ಇದ್ದಾರೆ. ಎಲ್ಲರಿಗೆ ಅನ್ನೋದ ಮೊಟ್ಟ ಮೊದಲು ನಿಮ್ಮ ಮುಖಾಂತರ ನಾನು ಶುಭಾಶಯನ್ನು ಕೋರುತ್ತಾ, ಈ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ನಮ್ಮ ಇಡೀ ಭಾರತ ದೇಶ ಅಲ್ಲದೆ ವಿಶ್ವದಲ್ಲಿ ಅನ್ನೋದು ಆಚರಿಸ್ತಾ ಬರ್ತಾ ಇದ್ದಾರೆ. ಯಾಕಂದ್ರೆ ಇದು ಗಿನ್ನಿಸ್ ಬುಕ್ನಲ್ಲಿ ರೆಕಾರ್ಡ್ ಹೋಗಿದೆ. ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು
ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ವಿಶ್ವನಲ್ಲಿ ಅತಿ ಹೆಚ್ಚಿನ ಪುತ್ಥಳಿಗಳು ಏನದ ಈ ಇಬ್ಬರು ಮಹಾಪುರುಷರದ್ದು ಏನದ ಇವೆ. ಸೊ ಈ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಇತಿಹಾಸ ಏನದ ಭಾಳ ದೊಡ್ಡದು ಇತಿಹಾಸ ಇದೆ. ಯಾಕಂದ್ರೆ ಈ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಯಾವತ್ತೂ ಏನದ ಜಾತಿ ಭೇದ ಧರ್ಮ ಭೇದ ಏನದ ಮಾಡಲಿಲ್ಲ. ಅವ್ರ ಹತ್ರ 12 ಬಲೂತಿದಾರ್ 18 ಪಗಡೆ ಜಾತಿದವರು ಏನದ ಅವರು ಸನ್ನೆ ಇದ್ದರು ಮತ್ತು ಅವ್ರ ಹತ್ರ ಕೆಲಸ ಮಾಡೋರು ಇದ್ದರು. ಮತ್ತು ವಿಶೇಷವಾಗಿ ಅವ್ರದ್ದೇನು ಆಡಳಿತ ಇತ್ತು, ಇದು ಸ್ತ್ರೀಯರ ಪರವಾಗಿ ಆಗಲಿ, ಮಾತೃಶಕ್ತಿ ಪರವಾಗಿ ಆಗಲಿ, ರೈತಾಪಿ ಜನರ ಪರವಾಗಿ ಆಗಲಿ, ಮತ್ತು ಅವ್ರದ್ದು ಆಡಳಿತ ಏನದ ಭಾಳ ಉತ್ತಮ ಇತ್ತು. ಅದೇ ಆಡಳಿತ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ಶಿವಶಾಹಿ ಅನ್ನೋದ ಮುಂದಿಟ್ಟು ನಮ್ಮ ಭಾರತ ದೇಶದ ಸಂವಿಧಾನಕ್ಕೆ ಬರೆದಂಥ ಒಂದು ಒಳ್ಳೆಯದೇನದ ಸಂವಿಧಾನಬದ್ಧ ಆ ಅಂದಿನ ಕಾಲದಿಂದ ಶಿವಶಾಹಿ ಇಂದಿನ ಕಾಲದಲ್ಲಿ ಆಜಾದ್ ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು ಇತಿಹಾಸ ಆಡಳಿತ ಮುಂದಿಟ್ಟು ಬರೆದಿದ್ದ ಅಂಥ ಒಂದು ದೊಡ್ಡ ಸಂವಿಧಾನ ಕೊಡುಗೆಯನ್ನು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಿದೆ. ಇಂಥ ಒಂದು ದೊಡ್ಡ ಮಹಾಮಾನವದ ಮಹಾರಾಜರದು ಜಯಂತಿ ಇರೋದ ಇವತ್ತಿನ ದಿವಸ ನಾವು ಆಚರಿಸ್ತಾ ಇದ್ದೇವೆ. ನಮ್ಮ ಹೆಸರು ಅಡ್ವೊಕೇಟ್ ನಾರಾಯಣ ಗಣೇಶ್, ಮರಾಠ ಮುಖಂಡ. ಸಮಸ್ತ ದೇಶದ ಜನತೆಗೆ ಛತ್ರಪತಿ ಶಿವಾಜಿ ಮಹಾರಾಜರವರ ಜಯಂತ್ಯೋತ್ಸವ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ, ಇವತ್ತು ಇಡೀ ರಾಷ್ಟ್ರಾದ್ಯಂತ ಅಲ್ಲದೇ ಈಗಾಗಲೇ ನಮ್ಮ ಹಿರಿಯ ಸಹೋದರು ಹೇಳಿದಾಗೆ ವಿಶ್ವದಾದ್ಯಂತ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಿಸಲಾಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆ ಅಣ್ಣ ಬಸವಣ್ಣನ ನಾಡಿನಲ್ಲಿ ಎಲ್ಲ ಮಹಾಪುರುಷರ ಆದರ್ಶಗಳಂತೆ ಏನು 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ಸಮಕಾಲೀನ ಸಮಾನತೆಯ ಸಂದೇಶವನ್ನು ಸಾರಿರ್ತಕ್ಕಂಥ ಒಂದು ಚಾರಿತ್ರಿಕ ಸಮಾನತೆಯ ಸಂದೇಶವನ್ನು 16ನೇ ಶತಮಾನದಲ್ಲಿ ಅದನ್ನೇ ಪುನರಾವರ್ತನೆ ಮಾಡಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರವರು ಎಲ್ಲ ಶೋಷಿತ ಸಮುದಾಯಗಳಿಗೆ, ಎಲ್ಲ ಬಡವರಿಗೆ, ಅದು ವಿಶೇಷವಾಗಿ ಯಾವ ರೀತಿಯಲ್ಲಿ ಕಾಯಕ ಶ್ರಮಜೀವಿಗಳನ್ನು ಹೊತ್ಕೊಂಡು ಶರಣ ಜೀವನ ಮಾಡಿದ್ರು, ಅದೇ ರೀತಿಯಾಗಿ ಛತ್ರಪತಿ ಶಿವಾಜಿ ಮಹಾರಾಜರವರು ಕೂಡ ಎಲ್ಲ ಕಾಯಕರನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ತಾ ಇದ್ದರು. ಅವರ ಒಂದು ಸೇನೆಯಲ್ಲಿ ಎಲ್ಲ ಒಂದು ದಲಿತರು, ಶೋಷಿತರು, ಮುಸಲ್ಮಾನರು ಎಲ್ಲರೂ ಇದ್ದರು. ಅವರ ಒಂದು ದೇಶಭಕ್ತಿ, ಮೊಘಲರ ವಿರುದ್ಧ ಹೋರಾಡಿರ್ತಕ್ಕಂಥ ಮಹಾನ್ ಚೇತನ, ಈ ದೇಶವನ್ನು ರಕ್ಷಿಸ್ತಕ್ಕಂಥ ಮಹಾನ್ ಯೋಧ ಛತ್ರಪತಿ ಶಿವಾಜಿ ಮಹಾರಾಜರವರು. ಇವತ್ತು ತಾಯಿ ಅಂತಿದ್ರೆ ನಮ್ಮ ಜಿಜಾವ್ ತಾಯಿರಂತ ಇರಬೇಕು. ಇವತ್ತು ಎಷ್ಟೋ ಜನ ತಾಯಿಯಂದರು ಮಕ್ಕಳಿಗೆ ಏನಪ್ಪ ನೀ ಅಲ್ಲಿ ಯಾಕೆ ಹೋಗ್ತೀಯಾ, ಬೇಡ, ದುಶ್ಮನ್ ಇದ್ದಾರೆ, ವೈರಿಗಳಿದ್ದಾರೆ, ನನಗೆ ಇರ್ಲಕ್ಕೊಬ್ಬ ಮಗ ಇದ್ದಿ, ನೀನೇನಪ್ಪ ಅಂದರೆ ಯಾಕೆ ನೀನು ಅವ್ರಿಗೆ ಉಪಕಾರ ಮಾಡೋಕ್ಕೆ ಬೇಕಾಗಿದೆ, ನನಗಾಗಿದ್ದರೆ ಸಾಕು, ನನ್ನ ಕುಟುಂಬಕ್ಕೆ ಸಾಕಿರ್ತಕ್ಕಂಥ ಎಷ್ಟೋ ತಾಯಿ ನೋಡ್ತಾ ಇದ್ದೀವಿ. ಆದರೆ ಇವತ್ತು ಇಡೀ ದೇಶಕ್ಕಾಗಿ ಸಮರ್ಪಿಸಿರ್ತಕ್ಕಂಥ ಮಹಾನ್ ತಾಯಿ ಜಿಜಾವರನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗಿದೆ. ಅವ್ರ ತಾಯಿಗೆ ನಾವು ಕೋಟಿ ಕೋಟಿ ನಮನ ಸಲ್ಲಿಸಬೇಕಾಗಿದೆ. ಇವತ್ತಿನ ದಿವಸ ಛತ್ರಪತಿ ಶಿವಾಜಿ ಮಹಾರಾಜರವರ ಏನು ಈಗಾಗಲೇ ಹೇಳಿದಾಗೆ ಯಾವತ್ತು ವಿಶ್ವಗುರು ಬಸವಣ್ಣನವರ ಸಮಾನತೆ 12ನೇ ಶತಮಾನದ ಒಂದು ಕ್ರಿಸ್ತಪೂರ್ವ 6ನೇ ಶತಮಾನದ ಬುದ್ಧನ ಒಂದು ಆದರ್ಶಗಳನ್ನೇ, ಬುದ್ಧನ ಆದರ್ಶಗಳು ಹಾಗೂ ಬಸವಣ್ಣನ ಆದರ್ಶಗಳು ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶ ಆಡಳಿತವೇ ಇವತ್ತು ನಮಗೆ ಸಂವಿಧಾನಕ್ಕೆ ಪ್ರೇರಣೆಯಾಗಿದೆ, ಮೂಲವಾಗಿದೆ ಅಂತಕ್ಕಂಥ ಮೂಲ ಸ್ತಂಭವಾಗಿ ತೆಗೆದುಕೊಂಡು ಸಮಾನತೆ, ಸಹೋದರತೆ, ಭಾತೃತ್ವ ತಳಹದಿ ಮೇಲೆ, ಇವರ ಆದರ್ಶಗಳ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮ್ಮೆಲ್ಲ ಮಹಾಪುರುಷರು ಅವರು ಹೇಳಿರ್ತಕ್ಕಂಥ ಉಪದೇಶಗಳಾಯಿತು. ಇವತ್ತು ಕಾನೂನುಬದ್ಧವಾಗಿ ಎಲ್ಲ ಮಹಾಪುರುಷರ ಆದರ್ಶಗಳನ್ನೇ, ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶಗಳನ್ನೇ ಇವತ್ತು ಕಾನೂನುಬದ್ಧವಾಗಿಗೊಳಿಸಿ ಇವತ್ತು ನಮ್ಮೆಲ್ಲರಿಗೆ ಸಮರ್ಥನೆ ಕೊಟ್ಟಿರ್ತಕ್ಕಂಥ ಒಂದು ಪ್ರೇರಣೆ ಕೊಟ್ಟಿರ್ತಕ್ಕಂಥವರು ಛತ್ರಪತಿ ಶಿವಾಜಿ ಮಹಾರಾಜರು. ಇವರ ಒಂದು ಆದರ್ಶಗಳನ್ನು ನಾವು ಕೇವಲ ಒಂದು ದಿವಸ ಜಯಂತಿ ಮಾಡೋದ್ರ ಮುಖಾಂತರ ಅವರಿಗೆ ನಾವು ನಮನ ಸಲ್ಲಿಸೋದಲ್ಲ, ಪ್ರತಿ ದಿವಸವೂ ಕೂಡ ಅವರ ವಿಚಾರಗಳನ್ನು ಇವತ್ತು ಕೇವಲ ಮರಾಠರಿಗೆ ಮಾತ್ರ ಅವರು ನಾಯಕರಲ್ಲ, ಮರಾಠ ಮಾತ್ರ ನಾಯಕರಲ್ಲ, ಸಮಸ್ತ ದೇಶದ ಜನತೆಗೆ, ಸಮಸ್ತ ಸ್ತ್ರೀಯರ ಪರವಾಗಿ, ಸಮಸ್ತ ಶೋಷಿತರ ಪರವಾಗಿ ಹೋರಾಡಿರ್ತಕ್ಕಂಥ ಮಹಾನ್ ನಾಯಕರ ಒಂದು ವಿಚಾರಗಳನ್ನು ನಾವು ಮನೆ ಮನೆಗೆ ತಲುಪಿಸಬೇಕಾಗಿದೆ. ಅವರು ನಮ್ಮ ಭಾರತದ ನಾಯಕರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಮಹಾನ್ ನಾಯಕರಿಗೆ ನಾವು ಸ್ಮರಿಸೋಣ. ಅವರ ಒಂದು ಆಚಾರ ವಿಚಾರಗಳನ್ನು ಪ್ರತಿಯೊಂದು ಜನತೆಗೆ ಮನೆಗೆ ಮುಟ್ಟಿಸೋಣ ಅಂತಕ್ಕಂಥ ಒಂದು ವಿಚಾರನ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಇವತ್ತಿನ ಬೀದರ್ ಜನತೆಗೆ ಹಾಗೂ ಕರ್ನಾಟಕ ಜನತೆಗೆ, ರಾಷ್ಟ್ರದ ಎಲ್ಲ ಜನತೆಗೆ ಮಹಾನ್ ನಾಯಕ ಛತ್ರಪತಿ ಶಿವಾಜಿ ಮಹಾರಾಜರವರ ಇವತ್ತು ಒಂದು ದಕ್ಷಿಣ ಭಾರತದಲ್ಲಿ ಹಿಂದೂ ದೇವಾಲಯಗಳನ್ನು ಉಳ್ಕೊಂಡಿದೆ ಅಂತ ಹೇಳಿದ್ರೆ ಅದು ಕೇವಲ ಏಕೈಕ ಹೋರಾಟಗಾರರು ಕೇವಲ ಛತ್ರಪತಿ ಶಿವಾಜಿ ಮಹಾರಾಜರು ಮಾತ್ರ ಹೋರಾಟದಿಂದ ಮಾತ್ರ ಇವತ್ತು ಹಿಂದೂ ದೇವಾಲಯ ಉಳ್ಕೊಂಡಿದೆ ಮೊಘಲರ ಕಾಲದಲ್ಲಿ. ಅದಕ್ಕೆ ಮತ್ತೊಮ್ಮೆ ನಾವು ಛತ್ರಪತಿ ಶಿವಾಜಿ ಮಹಾರಾಜರನ್ನು ನೆನೆಸ್ತಾ ತಮ್ಮ ಎಲ್ಲರಿಗೆ ಮತ್ತೊಮ್ಮೆ ಶುಭಾಶಯ ಕೋರಿ ನಾನು 2 ವಿಚಾರ ಮುಗಿಸ್ತೇನೆ. ಜೈ ಶಿವಾಜಿ, ಜೈ ಭೀಮ್. ನನ್ನ ಹೆಸರು ಸುಮಂತ್ ಕಟ್ಟಿಮನಿ,
ನಾನು KBL ಅಕೌಂಟ್ಸ್ ಆಫೀಸರ್ ಆಗಿದ್ದೇನೆ. ಹೀಗೆ ಅಣ್ಣವ್ರ ಜೊತೆ ಎಲ್ಲರೂ ಏನಪ್ಪ ಬಹುಜನ ಚಿಂತಕರಾಗಿದೆ. जयंती के निमित्त पर मैं तमाम बीदर जिले के मराठा बांधव और सभी भाई बहनों को शिव जयंती की हार्दिक हार्दिक शुभेच्छा। बीदर जिले में, बीदर सिटी में समाज कम रहने से थोड़ा बहुत रैली में लोग कम है, इसका ये उदाहरण नहीं है। शिवाजी महाराज जी का इतिहास पूरे हिंदुस्तान को एक गवाह है। आज हिंदू जिंदा है ये शिवाजी महाराज के एक आशीर्वाद से। माँ तुलजा भवानी ने उनको कड़गा दे के आशीर्वाद दिया था। अभी हमारे स्थायिक समिति के अध्यक्ष बंडप्पा जी ने कहा है, देने के बाद पूरे देश में हिंदू सभी जात को लेके मुगलों के खिलाफ लड़ाई लड़के शिवाजी महाराज ने ये हिंदू सम्राट शिवाजी महाराज ये पूर्ण हिंदुई स्वराज निर्माण किए हैं। उनके आज जयंती निमित्त पे सभी को मैं हार्दिक हार्दिक बधाई देता हूँ। ಮಹಾರಾಜ ಜಯಂತಿ ಇವತ್ತಿಗೆ ಬೀದರ್ ಜಿಲ್ಲೆಯ ಎಲ್ಲ ಜನರಿಗೆ ಹಾರ್ದಿಕ ಶುಭಾಶಯಗಳು ಕೋರುತ್ತೇನೆ. छत्रपती शिवाजी महाराजರು या जाती समाज ಸಂಬಂಧಿಸಿಲ್ಲ, ಮರಾಠ ಅಂತ ಕಸಿ ಖಾಲಿ ಉಲ್ಲೇಖ ಇಲ್ಲ. ಅವ್ರು ರಾಜರಿದ್ದರು, ಅವ್ರು ಎಲ್ಲ ಸಮಾಜದವ್ರಿಗೆ ಸೇವಾ ಮಾಡ್ಕಸಿ, ಹಿಂದೂ ಧರ್ಮದ ಅಭಿಮಾನಿ ಇದ್ಕಸಿ, ಎಲ್ಲ ದೇಶ ಸೇವಾ, ರಾಷ್ಟ್ರ ಸೇವಾ, ರಾಜ್ಯ ಸೇವಾ ಅವ್ರು ರಾಜರಿದ್ದರು. ಅವ್ರು ಹ್ಯಾಂಗೆ ನಡಬೇಕು, ಅವ್ರಿಗೆ ಕಾಲದಲ್ಲಿ ಎಲ್ಲ ಸಮಾಜದವರು ಎಲ್ಲ ಜನರು ಸುಖಿ ಶಾಂತಿ ಸೌಹಾರ್ದದಿಂದ ಇದ್ದರು. ಅವ್ರ ಮಾತಾ ಅವ್ರ ಜಿಜಾಮಾತಾ ಅವ್ರ ಒಂದು ಪ್ರೇರಣೆ ಭಾಳ ನೋಡ್ಕಸಿ ನಾವೆಲ್ಲರೂ ಶಿವಾಜಿ ಮಹಾರಾಜಪ್ಪನೇ ನಡ್ಕೊಂಡು ಎಲ್ಲ ಸಮಾಜ ಬಾಂಧವರಿಗೆ ಎಲ್ಲ ಒಕ್ಕಟ್ಟಾಕಸಿ ನಡಬೇಕಂದ್ರೆ ಶಿವಾಜಿ ಜಯಂತಿ ಮಹಾರಾಜ ಜಯಂತಿ ದಿನ ಎಲ್ಲ ಹಾರ್ದಿಕ ಶುಭಾಶಯ ಕೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ನನ್ನ ಹೆಸರು ಕೋಲಿಬಾರಾವ್ ಪಾಂಡ್ರೆ, ಜನವಾಡ್ಕರ್, ಮಾಜಿ ನಾರಂಜ ಶುಗರ್ ಫ್ಯಾಕ್ಟ್ರಿ ವೈಸ್ ಚೇರ್ಮನ್. छत्रपति शिवाजी महाराज की जय। बोलो छत्रपति शिवाजी महाराज की जय। जय 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 भवानी, जय 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 शिवाजी, जय 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 भवानी, जय 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 शिवाजी। सिनारीचे फोटो काढले का वाढारच काढले त्यांनी सगळ्याचं काढलं वाढार सात समोर आला मी वाटतं आपण त्या रोड गेली न्यूज